ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಧನುಸ್ಸು ರಾಶಿಯ ಫೆಬ್ರವರಿ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಧನುಸ್ಸು ಮಾಸದಲ್ಲಿ ಧನುಸ್ಸು ರಾಶಿಯಲ್ಲಿ ಯಾರು ಜನಿಸಿರ್ತಾರೆ ಅವ್ರಿಗೆ ವಿಶೇಷವಾಗಿ ಕ್ಷೇತ್ರ ದರ್ಶನಗಳಾಗ್ತವೆ. ಈ ಒಂದು ಮಾಸ ತೀರ್ಥ ಯಾತ್ರೆಗಳನ್ನು ಮಾಡ್ತೀರಿ, ಕ್ಷೇತ್ರ ದರ್ಶನಗಳನ್ನು ಮಾಡ್ತೀರಿ, ಆರೋಗ್ಯದಲ್ಲಿ ಸ್ವಲ್ಪ ಸಫಲತೆಯನ್ನು ಕಾಣ್ತೀರಿ, ದಾಂಪತ್ಯದಲ್ಲಿ ಬಿರುಕುಗೊಂಡಿದ್ದಂತಹ ಒಂದು ಭಿನ್ನಾಭಿಪ್ರಾಯಗಳು ಈಗ ಅದು ಸಾಂತ್ವನವಾಗಿ ತಮಗೆ ಲಾಭವಾಗಿ ತಂದುಕೊಡುವಂತಹ ಒಂದು ಮಾಸವಾಗಿರುತ್ತೆ. ಆರ್ಥಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆ, ರೈತಾಪಿ ಜನರಿಗೆ ಸ್ವಲ್ಪ ಮಟ್ಟಿನ ಬೆಳವಣಿಗೆ. ವಿಶೇಷವಾಗಿ ತಾವು ಯಾರು ಒಂದು ರಿಯಲ್ ಎಸ್ಟೇಟನ್ನು ಮಾಡ್ತಾಯಿದ್ರೆ ಭೂಮಿಯ ಒಂದು ವಶವನ್ನು ಮಾಡಿಕೊಂಡ್ರೆ ತಮಗೆ ಒಂದು ಫ್ಯೂಚರಲ್ಲಿ ತಮಗೆ ಅತ್ಯುತ್ತಮವಾದಂಥ ಲಾಭ ಕಂಡು ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ಧನುಸ್ಸು ರಾಶಿಯಲ್ಲಿ ಹುಟ್ಟಿದವರು ತಮ್ಮ ಒಂದು ಧಾರ್ಮಿಕ ಕ್ಷೇತ್ರಗಳ ಜೊತೆಗೆ ತಮ್ಮ ಒಂದು ಪ್ರಯಾಣವು ಸಹಿತ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಸ್ವಲ್ಪ ತಮಗೆ ಅನಾರೋಗ್ಯದ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ಜಾಗೃತಿಯಾಗಿರಿ. ಮತ್ತು ವಿಶೇಷವಾಗಿ ಧನುಸ್ಸು ರಾಶಿಯವರಿಗೆ ನಮ್ಮ ಒಂದು ಸಲಹೆ ಏನಪ್ಪ ಅಂದರೆ, ಬ್ರಾಹ್ಮಣರಿಗೆ ಅಕ್ಕಿ, ಬೆಲ್ಲ ಮತ್ತು ತೊಗರಿ ಬೇಳೆಯನ್ನು ಧಾರಣೆಯನ್ನು ಮಾಡೋದು, ದಾನವನ್ನು ಮಾಡೋದು ಅತಿ ಉತ್ತಮವಾದಂತಹ ಒಂದು ಸಂಕೇತ ಅಂತ ತಿಳಿಸ್ಕೊಳ್ಬೋದಾಗುತ್ತೆ. 8 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟದಾಯಕವಾಗಿರುತ್ತೆ. ಮತ್ತು ವಿಶೇಷವಾಗಿ ಶ್ವೇತ ಮಿಶ್ರಿತ ಕಂದು ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ಲಾಭವನ್ನು ತಂದುಕೊಡುತ್ತೆ. ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ತಾವು ಇಲ್ಲಿ ಪಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ಆರಾಧ್ಯ ದೇವ ಶ್ರೀ ಕೊಲ್ಲೂರು ಮೂಕಾಂಬಿಕಾದಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.